ಕುಮಾರಸ್ವಾಮಿಗೆ ಎಷ್ಟು ಮದುವೆ, ದೇವೇಗೌಡರ ಇತಿಹಾಸ ಏನು, ಡಿ ಕೆ ಶಿವಕುಮಾರ್ ಇತಿಹಾಸ ಏನು, ಡಿ ಕೆ ಶಿವಕುಮಾರ್ ಚೆಡ್ಡಿನಲ್ಲಿ ಪೊಲೀಸರ ಮುಂದೆ ನಿಂತಿದ್ದು, ಯಡಿಯೂರಪ್ಪ ಮಾಡಿದ ಅಕ್ರಮಗಳೇನು, ಇವೆಲ್ಲದರ ಬಗ್ಗೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ವಿರೋಧ ಪಕ್ಷಗಳ ಬಗ್ಗೆ ಹೇಳ್ತಾರಲ್ಲ, ಅವೆಲ್ಲದರಲ್ಲೂ ಸತ್ಯ ಇರುತ್ತೆ. ಆದ್ರೆ ನಾವು ಜನಕ್ಕೆ ಏನು ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದ್ಯಾವುದ್ರಲ್ಲೂ ಸತ್ಯ ಇರೋದಿಲ್ಲ, ಬರೀ ಸುಳ್ಳು. ಬಿಜೆಪಿ ಅವರು ಒಂದು ಸತ್ಯ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವರು ಕರ್ನಾಟಕ ಜನತೆ ಕೊಟ್ಟಿದ್ದೇನು ಚಿಪ್ಪು. ಕಾಂಗ್ರೆಸ್ನವರು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಹೇಳ್ತಾ ಇದ್ದಾರೆ, ಬಿಜೆಪಿ ಅವರು ಕರ್ನಾಟಕ ಜನ ಕೊಟ್ಟಿದ್ದೇನು ಚೆಂಬು. ಬಿಜೆಪಿ ಅವರು ಹೇಳ್ತಾ ಇರುವ ಹಾಗೆ ಕಾಂಗ್ರೆಸ್ ಕರ್ನಾಟಕ ಜನತೆ ಕೊಟ್ಟಿದ್ದು ಚಿಪ್ಪೆ, ಕಾಂಗ್ರೆಸ್ನವರು ಹೇಳ್ತಿರೋ ಹಾಗೆ ಬಿಜೆಪಿ ಕರ್ನಾಟಕ ಕೊಟ್ಟಿದ್ದು ಚೆಂಬು ಚಿಪ್ಪೆ ಜನಕ್ಕೆ ಸಿಕ್ಕಿರೋದು, ಬೇರೆ ಏನಾದ್ರು ಸಿಕ್ಕಿದೆಯಲ್ಲಪ್ಪ? ಇಲ್ಲ. ಹಾಗಾಗಿ ಅವ್ರು ಇನ್ನೊಬ್ಬರ ಬಗ್ಗೆ ಹೇಳೋದು ನಿಜಾನೇ, ಅವ್ರ ಬಗ್ಗೆ ಹೇಳೋದು ನಾವು ಮಾಡ್ತೀವಿ ಅನ್ನೋದಿದೆಯಲ್ಲ, ಅದೆಲ್ಲ ಪರಮ ಸುಳ್ಳು. ಜನ ಆದಷ್ಟು ಬೇಗ ಇಂಥ ವಂಚಕರಿಂದ ದೂರ ಸರಿದಷ್ಟು ಒಳ್ಳೆಯದು. ನಾನು ಈ ಚುನಾವಣಾ ಸಂದರ್ಭದ ವಿಚಾರ ಹೇಳ್ತಾ ಬರ್ತಾ ಇದ್ದೀನಿ. ನಮ್ಮ ಪಕ್ಷದವ್ರು ನಾವು ಹಾಗೇ ಇದ್ದೀವಿ. ದುರಾಭ್ಯಾಸಗಳನ್ನ ಬಿಡಿ, ದುಶ್ಚಟಗಳನ್ನ ಬಿಡಿ, ಹೆಂಡ ಕುಡಿಯೋದು, ತಿನ್ನಬಾರದನ್ನ ತಿನ್ನೋದು, ರೋಗ ಬರೆಸ್ಕೊಳ್ಳೋದು, ಅನಾರೋಗ್ಯದಿಂದ ಇರೋದು, ಇವೆಲ್ಲ ಬಿಡಿ. ಆರೋಗ್ಯವಂತರಾಗಿರಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಿ, ದುಷ್ಟರಿಂದ ದೂರ ಇರಿ, ದುಷ್ಟರನ್ನ ದೂರ ಇಡಿ. ದುರಾಭ್ಯಾಸ ದುಶ್ಚಟ ಬಿಡಿ ಅನ್ನೋ ಹಾಗೆ ದುಷ್ಟರಿಂದ ದೂರ ಇರಿ, ದುಷ್ಟರನ್ನ ದೂರ ಇಡಿ. ಇಷ್ಟನ್ನ ನಾವು ಹೇಳ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಇಂಥ ವಂಚಕರಿಂದ ದೂರ ಇರಯ್ಯ. ಈ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಅವರು ಹೇಳುವಂತ ಸುಳ್ಳುಗಳಿಂದ ದೂರ ಇರಿ. ಇವತ್ತು ಈ ಕ್ಷೇತ್ರದಲ್ಲಿ ನಮ್ಮ ರಘುಪತಿ ಭಟ್ BE ಮತ್ತು MBA ಮಾಡಿರುವಂತಹ, ನೋಡಿದ್ರೆ ಸ್ವಲ್ಪ ಗಡ್ಡ ಬಿಟ್ಕೊಂಡು ಸ್ವಲ್ಪ ಸನ್ಯಾಸಿ ತರ ಕಾಣ್ತಾರೆ, ಅದೇ ತರ ಬದುಕ್ತಾ ಇದ್ದಾರೆ. ಸನ್ಯಾಸಿ ತರನೇ ಒಂದು ರೀತಿಯಲ್ಲಿ ಗೃಹಸ್ಥ, ಆದ್ರೆ ಸನ್ಯಾಸಿ. MBA ಮಾಡಿರುವಂತಹದ್ದು, ಕೇರಳಕ್ಕೆ ಹೋಗಿ MBA ಮಾಡಿಕೊಂಡು ಬಂದಿರುವಂತದ್ದು. ಇಲ್ಲೇ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ರಘುಪತಿ, ಒಳ್ಳೆಯ ಹಾಸನದ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ BE ಮಾಡಿರುವಂತ ಯುವಕ ಇಲ್ಲಿ ನಿಂತಿದ್ದಾರಲ್ಲ. ವಂಶ ಪಾರಂಪರ್ಯ ರಾಜಕಾರಣದ ಪ್ರತಿನಿಧಿಗಳು ಬಿಜೆಪಿ ಮತ್ತು ಕಾಂಗ್ರೆಸ್, ಆತನಕ್ಕೆ ಅವ್ರ ಅಪ್ಪ ಏನೋ, ಚಿಕ್ಕಪ್ಪ ಏನೋ, ಅವ್ರ ದೊಡ್ಡಪ್ಪ ಏನೋ, ಅವರ ಯೋಗ್ಯತೆಯಿಂದ ಸೂಟ್ ಕೇಸ್ ಇಟ್ಕೊಂಡು ಡಿಗ್ರಿ ಮಾಡಿಕೊಂಡಂತಹ ವ್ಯಕ್ತಿ ಅಲ್ಲ ನಮ್ಮ ರಘುಪತಿ ಭಟ್. ಅದೇ ತರಕ್ಕೆ ಅವರಿಗಿರುವಂತಹ ಯಾವುದೇ ತರಹದ ಇತಿಹಾಸ ಇಲ್ಲದ ವ್ಯಕ್ತಿ ಅಲ್ಲ ರಘುಪತಿ ಭಟ್. ಅವ್ರ ಯೋಗ್ಯತೆ ಏನು, ನಮ್ಮಪ್ಪ ಅದು, ನಮ್ಮ ಚಿಕ್ಕಪ್ಪ ಇದು ಅಂತ ಒಬ್ಬ, ಇನ್ನೊಬ್ರು ನಮ್ಮಪ್ಪ ಇದು ಅಂತ. ವಂಶ ಅವ್ರಿಗೆ ಹೇಳ್ಕೊಳ್ಳೋದಿಕ್ಕೆ ಒಂದು ಜನಪರವಾದ ಕಾರ್ಯಕ್ರಮ ಆಗ್ಲಿ, ಹೋರಾಟ ಆಗ್ಲಿ, ಚಿಂತನೆ ಆಗ್ಲಿ ಯಾವುದೂ ಇಲ್ಲ. ಒಬ್ರು ಏನು ನರೇಂದ್ರ ಮೋದಿ ಹೊಗಳಿದ್ದೆ, ನರೇಂದ್ರ ಮೋದಿ ಹೇಳಿದ್ದೇನು, ನಾ ಖಾऊंगा ನಾ ಖಾನೆ दूंगा. ಆಮೇಲೆ ಏನಿತ್ತು ಬಿಜೆಪಿ ಅವರಿಗೆ 40% से कम. ಯಡಿಯೂರಪ್ಪ ಜಿ, ಈಶ್ವರಪ್ಪ ಜಿ घर में वो नोट गिनने का मशीन रखो और 40% से कम मत खाओ. ಯಡಿಯೂರಪ್ಪ ಏನ್ ನರೇಂದ್ರ ಮೋದಿ ಪಾರ್ಟಿ ಅಲ್ವಾ? ಯಡಿಯೂರಪ್ಪಗೂ ಡಿ ಕೆ ಶಿವಕುಮಾರ್ಗೂ ದೋಸ್ತಿ ಇಲ್ವಾ? ಯಡಿಯೂರಪ್ಪ 2017 ಇನ್ನೊಂದ್ಸಲ ಜೈಲ್ಗೆ ಹೋಗ್ಬೇಕಾಗಿತ್ತು. ಪೊಲೀಸರು ಕೇಳಿ, ಇರೋ ಪೊಲೀಸರು ಗೊತ್ತು. ವಿಧಾನಸೌಧದಲ್ಲಿ 2.5 ಕೋಟಿ ದುಡ್ಡು ಸಿಕ್ತು. ಅವತ್ತು ಯಡಿಯೂರಪ್ಪ ಮತ್ತು ಕುಟುಂಬನ ಕಾಪಾಡಿದ್ದೆ ಇವತ್ತಿನ ಗೃಹ ಸಚಿವ ಪರಮೇಶ್ವರ್ ಮತ್ತು ಆವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆವತ್ತು ಗೃಹ ಸಚಿವ ಪರಮೇಶ್ವರೇ, ಅವರಿಬ್ರು ಸೇರಿ ಕಾಪಾಡಿದ್ರು. ಅದೇ ಲೋಕಾಯುಕ್ತ ಮಾಡ್ತೀವಿ ಬಂದ ಮೇಲೆ ಅಂದ್ರು. ಸಿದ್ದರಾಮಯ್ಯ ಮಾಡಿದ್ದ ಜನದ್ರೋಹದ ವಿರುದ್ಧವಾಗಿ ನಾವು ಲೋಕಾಯುಕ್ತ ಬಲಿಷ್ಠ ಮಾಡ್ತೀವಿ ಅಂತ ಯಡಿಯೂರಪ್ಪನೂ ಮಾಡಲಿಲ್ಲ, ಬೊಮ್ಮಾಯಿ ಮಾಡಲಿಲ್ಲ. ಕೊಟ್ಟಿದ್ದು ಕರ್ನಾಟಕ ಜನಕ್ಕೆ ಚೆಂಬು. ಸರಿಯಾಗಿ ಅದನ್ನ ಮಾಡಿದ್ರೆ ಇದೇ ಸಿದ್ದರಾಮಯ್ಯ ಅರ್ಕಾವತಿ ಲೇಔಟ್, ಬೇರೆ ಬೇರೆ ಲೇಔಟ್ ಇದರಲ್ಲಿ ಜೈಲಿಗೆ ಹೋಗ್ಬೇಕಾಗಿತ್ತು. ಕುಮಾರಸ್ವಾಮಿ ಜಂಕಲ್ ಮೈನಿಂಗ್ ಅಲ್ಲಿ ಯಾವತ್ತೋ ಜೈಲಿಗೆ ಹೋಗ್ಬೇಕಾಗಿತ್ತು. ಅವರಪ್ಪ ದೇವೇಗೌಡರು ಚೆನ್ನಾಗಿ ಗೊತ್ತು ಮಕ್ಕಳನ್ನ ಹೆಂಗ್ ಕಾಪಾಡ್ಕೊಳ್ಳೋದು ಅಂತ. ಬಟ್ ಇವತ್ತೇನೋ ಹಾಸನದಲ್ಲಿ ಏನೋ ನಡೆದಿದೆ, ಯಾರು ಕಾಪಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಹಾಸನದಲ್ಲಿ ಜನ ಬೆಳಗ್ಗೆಯಿಂದ ನಿನ್ನೆಯಿಂದಲೇ ನೋಡ್ತಾ ಇದ್ದಾರಂತೆ ಸ್ಮಾರ್ಟ್ ಫೋನ್ಗಳನ್ನ, ಹಲ್ಕಾ ಕೆಲಸಗಳನ್ನ. ಈ ರೀತಿ ರಾಜಕಾರಣ ಇದೆ. ನಾವಂತೂ ಖುಷಿಯಾಗಿದ್ದೀವಪ್ಪ. ಖುಷಿಯಾಗಿದ್ರಿ ಅಲ್ವೇಣ? KRS ಪಾರ್ಟಿ ಅವರು ನಗನಗುತ್ತಾ ನಾವು 10 ಜನ ಇರ್ಲಿ, ಅವ್ರು 1000 ಜನಕ್ಕೆ ಸಮ, ಹೌದೋ ಇಲ್ವೋ? ಖುಷಿಯಾಗಿ ನಗನಗುತ್ತಾ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀವಿ. ಈ ರಾಜ್ಯದ ಭ್ರಷ್ಟರನ್ನ, ದುಷ್ಟರನ್ನ ಎಡೆಮೂರಿ ಕಟ್ಟಿ ರಾಜ್ಯದಲ್ಲಿ ಮೌಲ್ಯಾಧಾರಿತ ಸಮಾಜ ಮತ್ತು ಮೌಲ್ಯಾಧಾರಿತ ರಾಜಕಾರಣ ನಿರ್ಮಾಣ ಮಾಡುವ ತನಕ ನಾವು ವಿಶ್ರಮಿಸುವುದಿಲ್ಲ. ನಗುತ್ತಾನೆ ಈ ಕೆಲಸ ಮಾಡ್ತೀವಿ. ಈ ಭ್ರಷ್ಟಾಚಾರಕ್ಕೆ ಈಗ ಅವನು ಬಂದ, ಅವನಿಗೇನ್ ಹೇಳ್ಬೇಕು, ಇವನಿಗೇನು ಸುಳ್ಳು ಹೇಳ್ಬೇಕು, ಅವನಿಗಷ್ಟು ದುಡ್ಡು ಅರೇಂಜ್ ಮಾಡ್ಬೇಕು, ಇವನಿಗಿನ್ನೇನು ಅರೇಂಜ್ ಮಾಡ್ಬೇಕು, ಅವನಿಗೆ ಬಾರ್ ಕರ್ಕೊಂಡು ಹೋಗ್ಬೇಕು, ಇವ್ನು ಡಾಬಾ ಕರ್ಕೊಂಡು ಹೋಗ್ಬೇಕು, ಯಾವ ಯೋಚನೆಗಳು ಇಲ್ಲ.
ಆರಾಮಾಗಿ ನಗನಗುತ್ತಾ ನಾವು ಮಾಡ್ತಾ ಇದ್ದೀವಿ, ರಾಜ್ಯ ಜನತೆ ಬೆಂಬಲಿಸ್ತಾ ಇದ್ದಾರೆ. ಇಲ್ಲಾಂದ್ರೆ 63-64 ಜನ ಅದೇನು EVM ಅಲ್ಲಿ ಅದ್ಯಾವ EVM ಒತ್ತಿದ್ರೆ ಬಿಜೆಪಿಗೆ ಓಟ್ ಹಾಕುತ್ತೆ ಅಂತಾರೆ. ನನ್ಗೇನಾದ್ರೂ ವಿಶ್ವಾಸ ಇಲ್ಲ. ಬಟ್ ಆ ತರದ ಪ್ರಕರಣಗಳು ದಾಖಲಾಗಿದೆ. ಹಾಗೆ ನಮ್ಗೆ ಯಾರಿಗೂ ಓಟ್ ಹಾಕೋದಕ್ಕೆ ಹೋಗಿ ನಮ್ಗೆ ಹಾಕಿದ್ರ ಜನ? ಇದೇನು ದುಡ್ಡಿಲ್ಲದೆ ಬಂದ್ಬಿಡ್ತಾ ಈ ಗಾಡಿ ಆ ಗಾಡಿ ಎಲ್ಲ ಜನ ಬೆಂಬಲ